ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಹಳೆ ಕಾಲದ ಪದ್ಧತಿಯಲ್ಲಿ ಮೆಣಸು ಜೀರಿಗೆ ರಸಂನ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ನೆಗಡಿ, ಶೀತ, ಜ್ವರ, ಕಫ ಎಲ್ಲದಕ್ಕೂ ದಿ ಬೆಸ್ಟ್ ಅಂತ ಹೇಳ್ತೀನಿ. ಇವಾಗಂತೂ ಮೆಡಿಸನ್ ಇದಾವೆ. ನಮ್ಮ ಅಜ್ಜಿ ತಾತ ಕಾಲದಲ್ಲಿ ಏನಿರುತ್ತೆ ಹೇಳಿ, ಏನೂ ಇರೋದಿಲ್ಲ. ಹಾಗಾಗಿ ನೆಗಡಿ, ಜ್ವರ, ಶೀತ ಏನಾದರೂ ಬಂದ್ರೆ ಈ ರೀತಿ ರಸ ಮಾಡ್ಕೊಂಡು ಒಂದು ಲೋಟದಲ್ಲಿ ಹಾಕೊಂಡು ಕುಡಿದ್ಬಿಟ್ರೆ ಎಂತ ಜ್ವರ ಇರ್ಲಿ, ಎಂತ ನೆಗಡಿ ಇರ್ಲಿ ಕಡಿಮೆ ಆಗ್ಲೇಬೇಕಂತೆ. ನೀವು ಒಂದ್ಸಲ ಟ್ರೈ ಮಾಡ್ತಿರಲ್ವಾ? ಮೊದಲನೇದಾಗಿ ನಾನು ಒಂದು ನಿಂಬೆ ಹಣ್ಣಿನ ಸೈಜ್ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಒಂದು ಬೌಲಲ್ಲಿ ಹಾಕೊಂಡು ಬಿಸಿ ನೀರನ್ನ ಹಾಕಿ ನೆನೆಗೆ ಬಿಡ್ತೀನಿ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿ ನೋಟಿಫಿಕೇಶನ್ ಬರುತ್ತೆ. ನಂತರ ಕುಟಾಣಿಯಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟು ಮೆಣಸು, 1 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡು ತರಿತರಾಗಿ ಜಜ್ಕೋಬೇಕು. ಒಂದ್ ವೇಳೆ ನಿಮಗೆ ಮಿಕ್ಸಿಯಲ್ಲಿ ಮಾಡ್ಕೊಂತೀನಂದ್ರೆ ಮಾಡ್ಕೋಬಹುದು, ಬಟ್ ಒಳಕಲ್ಲಲ್ಲಿ ಅಥವಾ ಕುಟಾಣಿಯಲ್ಲಿ ಮಾಡಿರುವಂತ ರಸಂ ರುಚಿನೇ ಬೇರೆ ಇರುತ್ತೆ. ಈ ರೀತಿ ತರಿ ಆಗೋವರೆಗೂ ಜಜ್ಕೊಂಡಿದ್ಮೇಲೆ ಇವಾಗ ಇದಕ್ಕೆ 10 ರಿಂದ 12 ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಇದನ್ನು ಕೂಡ ಅಷ್ಟೇ ಜಾಸ್ತಿ ಜಜ್ಕೋಬೇಕು ಅನ್ನೋದೇನಿಲ್ಲ. ಬೆಳ್ಳುಳ್ಳಿ ಸ್ವಲ್ಪ ಹೋಳಾದ್ರೆ ಸಾಕು. ಈ ರೀತಿ ಜಜ್ಕೊಂಡಿದ್ಮೇಲೆ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟಾದ್ರೆ ಸಾಕು. ಇವಾಗ ಇದು ಸೈಡ್ಗಿರ್ಲಿ. ರಸಂ ಮಾಡ್ಲಿಕ್ಕೆ ನಾನು ಒಂದು ಕಡಾಯಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದ್ಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಜಾಸ್ತಿನೇ ಹಾಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ನಂತರ ಕುಟಾಣಿಯಲ್ಲಿ ಜೀರಿಗೆ, ಮೆಣಸು ಮತ್ತೆ ಬೆಳ್ಳುಳ್ಳಿನ ಕ್ರಶ್ ಮಾಡಿರ್ತೀವಲ್ಲ ಅದನ್ನ ಕೂಡ ಹಾಕ್ಬಿಟ್ಟು ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಜೀರಿಗೆ, ಮೆಣಸು, ಬೆಳ್ಳುಳ್ಳಿನಲ್ಲಿರುವಂತ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋದ್ರೆ ರುಚಿ ಚೆನ್ನಾಗಿರುತ್ತೆ. ಬಹಳ ಜನ ಏನ್ ಮಾಡ್ಬಿಡ್ತಾರೆ, ಹಸಿ ವಾಸನೆ ಹೋಗ್ಲಾರ್ದಂಗೆ ಎಲ್ಲವನ್ನು ಹಾಕ್ಬಿಡ್ತಾರೆ. ಹಾಗೆ ಮಾಡ್ಕೋಬೇಡಿ. ಹಸಿ ವಾಸನೆ ಹೋದ್ಮೇಲೆ ಇವಾಗ ಇದಕ್ಕೆ ಒಂದು 2 ರಿಂದ 3 ಒಣಮೆಣಸಿನಕಾಯಿನ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೋಣ. ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುಣಸೆ ಹಣ್ಣಿನ ರಸ ಹಾಕೊಳ್ಳಿ. ಹುಣಸೆ ಹಣ್ಣಿನ ರಸ ಎಲ್ಲವನ್ನು ಹಾಕೊಂಡಿದ್ಮೇಲೆ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋಬೇಕು. ಬಹಳ ಜನ ಏನ್ ಮಾಡ್ತಾರೆ, ರಸಂನ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾರೆ. ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ರಸಂ ಅಂದ್ರೆ ಯಾವಾಗ್ಲೂ ನೀರಾಗಿ ಇರಬೇಕು, ಗ್ಲಾಸ್ ಅಲ್ಲಿ ಕುಡಿಯೋ ರೀತಿನೇ ಇರಬೇಕು. ಇವಾಗ ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಂಡು ರುಚಿಗೆ ತಕ್ಕಷ್ಟು ನಾನು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ಕಲ್ಲುಪ್ಪು ಅಳತೆ ಸಿಕ್ಕಿಲ್ಲ ಅಂತಂದ್ರೆ ನಾರ್ಮಲ್ ಆಗಿ ನೈಸ್ ಉಪ್ಪನ್ನೇ ಹಾಕೊಳ್ಳಿ. ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಎಲ್ಲಾ ರುಚಿನ ಬ್ಯಾಲೆನ್ಸ್ ಮಾಡುತ್ತೆ. ಬೆಲ್ಲ ಹಾಕಿದ್ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಮುಚ್ಚಳನ ಮುಚ್ಚಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಿಂಪಲ್ ಆಗಿರುವಂತ ರಸಂ ರೆಡಿನೇ ಆಗೋಗುತ್ತೆ. ಮಧ್ಯೆ ಮಧ್ಯೆ ಈ ರೀತಿ ಮಿಕ್ಸ್ ಮಾಡ್ಕೊಂತ ಕುದಿಸ್ಕೋಬೇಕು. ಕುದಿತಾ ಇದ್ದಂಗೆಲ್ಲ ಮನೆ ತುಂಬ ಗಮ್ ಅಂತ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದ್ಸರಿ ಮುಚ್ಚಳನ ಮುಚ್ಚಿ 5 ರಿಂದ 6 ನಿಮಿಷ ಕುದಿಸ್ಕೋಬೇಕು. ಆವಾಗಲೇ ಹೇಳಿದ್ನಲ್ವಾ, ಗ್ಯಾಸನ್ನು ಆಫ್ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಫ್ರೆಶ್ ಆಗಿರುವಂಥ ಕೊತ್ತಂಬರಿನ ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಬಿಸಿ ಬಿಸಿ ಅನ್ನಕ್ಕಾದರೂ ಸರ್ವ್ ಮಾಡ್ಕೊಳ್ಳಿ, ಇಲ್ಲ ಗ್ಲಾಸಲ್ಲಾದರೂ ಕುಡಿ, ಚೆನ್ನಾಗಿರುತ್ತೆ. ಮಾಡೋದು ಎಷ್ಟು ಸಿಂಪಲ್ ಅಲ್ವಾ? 5 ನಿಮಿಷ ಕೂಡ ಬೇಕಾಗೋದಿಲ್ಲ. 2 ನಿಮಿಷದಲ್ಲಿ ತುಂಬಾನೇ ಹೆಲ್ತಿ ಆಗಿರುವಂಥ ರಸಂ ರೆಡಿನೇ ಆಗೋಗುತ್ತೆ. ಕಾಮನ್ ಆಗಿ ನಾವು ಟೊಮೊಟೊ ರಸಂ ಅಥವಾ ಜೀರಿಗೆ ಮತ್ತೆ ಮೆಣಸು ಥರ ಮಾಡ್ತಿರ್ತೀವಿ. ಮೆಣಸು ಜೀರಿಗೆನ ಮಿಕ್ಸ್ ಮಾಡ್ಕೊಂಡು ಒಂದ್ಸರಿ ಈ ರೀತಿ ರಸಂ ಮಾಡ್ಕೊಂತೀನಿ. ನಿಜವಾಗ್ಲೇ ಹೇಳ್ತಿದ್ದೀನಿ, ಒಂದ್ಸರಿ ಕುಡಿದ್ಮೇಲೆ ನೀವೇ ಹೇಳ್ತೀರಾ ಇಷ್ಟೊಂದು ಹೆಲ್ತಿ ಆಗಿರುವಂತ ರಸಂ ನಾನು ಯಾವತ್ತೂ ಮಾಡಿರಲ್ಲ, ತಿಂದಿರಲ್ಲ ಅಂತ. ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಡೈಜೆಷನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಒಂದ್ಸರಿ ಈ ರೀತಿ ರಸಂ ಮಾಡ್ಕೊಂತೀನಿ, ಅಥವಾ 1 ಗ್ಲಾಸ್ ಅಷ್ಟು ಈ ರಸಂನ ಕುಡಿದ್ ನೋಡಿ, ಅವಾಗಿಂದ ಅವಾಗೆ ಕ್ಲಿಯರ್ ಆಗ್ಬಿಡುತ್ತೆ. ಒಂದ್ಸಲ ಆದ್ರೂ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.